ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಹೇಳ್ಬೇಕು. ಅದು ಹೇಳೋ ರೀತಿ ಕೆಲವರಿಗೆ ಮಾತ್ರ ಚಂದ ಸಾಧಿಸ್ತದೆ. ನಾನು ಆದದ್ ನೋಡಿದ್ದು ಒಂದು ವಯಸ್ಸಾದವರ ಒಂದು ಗುಂಪಿದೆ ಬೆಂಗಳೂರಲ್ಲಿ. ಅವರೆಲ್ಲ ರಿಟೈರ್ ಆದವರು ಖಾಲಿ ಕೂತ್ ಏನ್ ಮಾಡೋದು, ಶಕ್ತಿ ಇದೆ ದೇಹದಲ್ಲಿ, ಸಮಾಜ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಅಧ್ಯಕ್ಷರು, ಒಬ್ಬ ಸೆಕ್ರೆಟರಿ, ಗುರುಪಾದಪ್ಪ ಅಂತ ಸೆಕ್ರೆಟರಿ. ದಿನ ಸಾಯಂಕಾಲ ಹೋಗೋದು, ಸೊಸೈಟಿ ಕೆಲಸ ಮಾಡೋದು ಮಾಡ್ತಿದ್ರು. ಆ ಗುರುಪಾದಪ್ಪಿಗೆ ಯಾಕೋ ಬೇಜಾರಾಗ್ಬಿಟ್ಟು ಸಾಕೇನ್ ಸೊಸೈಟಿ ಬೇಡ, ಏನು ಬೇಡ, ಬರಲ್ಲ ಅಂತ ಮನೇಲಿ ಕೂತ್ಕೊಂಡ್ಬಿಟ್ಟು ಅಧ್ಯಕ್ಷರು ಕೇಳಿದ್ರು, ಯಾಕ್ರಿ ಗುರುಪಾದಪ್ಪ ಬರ್ತಾ ಇಲ್ಲ ಅಂತ. ಏನೋ ಸರ್ ಬಂದೇ ಇಲ್ಲ, ಆಫೀಸ್ ಕಡೆನೆ ಬಂದಿಲ್ಲ, ಅವ್ರು ಮನೆ ನೋಡ್ಕೊಂಬನ್ನಿ ಅಂದ್ರು. ನೋಡ್ಕೊಂಬಂದ್ ಹೇಳಿದ್ರೆ ಅವ್ರು ಹೇಳಿದ್, ಗುರುಪಾದಪ್ಪ ನಾನು ಬರಲ್ಲ, ನಾನು ಏನು ಯಾವ್ದು ಆಸಕ್ತಿ ಇಲ್ಲ ನನಗೆ, ನಮ್ಮ ಮನೇಲಿ ಇರ್ತೀನಿ, ಐ ಡೋಂಟ್ ವಾಂಟ್ ಟು ಕಮ್ ಟು ಪ್ರೋಗ್ರಾಮ್ ಎಲ್ಲ. ಅವ್ರು ಬಂದು ಅಧ್ಯಕ್ಷರಿಗೆ ಹೇಳಿದ್ರು, ಇಲ್ಲ ಗುರುಪಾದಪ್ಪ ಬೇಜಾರ್ ಮಾಡ್ಕೊಂಡಿದ್ದಾರೆ, ಬರಲ್ಲ ಅಂತೆ. ಆಯ್ತು ಬಿಡಿ ಅಂದ್ರು ಅಧ್ಯಕ್ಷರು. ಒಂದ್ ದಿವಸ ಅವ್ರ ಮನೆಗೆ ಹೋದ್ರು, ಗುರುಪಾದಪ್ಪನ ಮನೆಗೆ ಅಧ್ಯಕ್ಷರು. ದಯವಿಟ್ಟು ಗಮನಿಸಿ, ಒಬ್ಬ ಸುಸಂಸ್ಕೃತ ಎಷ್ಟು ಚಂದ ಮಾಡಬಹುದು ಅಂತ. ಅವ್ರ ಮನೆಗೆ ಹೋದ್ರು, ಬಾಗಲ್ ತಟ್ಟಿದ್ರು. ಗುರುಪಾದಪ್ಪ ಕೀ ಹೋಲಿಂದ ನೋಡಿದ್ರು ಅಧ್ಯಕ್ಷರು ಬಂದಿದ್ದಾರೆ. ನಾನು ಬಿಡಲ್ಲ, ಮತ್ತೆ ಕರ್ಕೊಂಡು ಹೋಗ್ತಾರೆ. ನಾನು ಹೋಗೋ ಮನಸ್ಸಿಲ್ಲ, ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ. ನೀವು ನೆನಪಿದೆಯಾ ನಿಮಗೆ, ಯಾರಾದನ್ನ ಮನಸ್ಸು ಹೆಂಗ್ ಕೆಲಸ ಮಾಡುತ್ತೆ ಗೊತ್ತಾ? ಪಟ ಪ್ರಶ್ನೆ ಉತ್ತರ ಮನಸ್ಸಲ್ಲಿ ಬಂದ್ಬಿಡ್ತಾ ಇಲ್ಲ. ಅವ್ರು ಕೇಳಿ ನೋಡಿ ಬಾ ಅಂತ